ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಸ್ ವಿತ್ HK. ಇವತ್ತಿದೆ ನಮ್ಮ ಹತ್ರ ದ 2025 ಅಪಾಚಿ RR 310. ನನ್ನ ಗಾಡಿ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ ಈ ಗಾಡಿಯಲ್ಲಿ. ಒಂದೊಂದಾಗಿ ಹೇಳ್ತೀನಿ. ಫಸ್ಟು ಮೇಯ್ನ್ ಪಾರ್ಟೇ ಈ ವಿಂಗ್ಲೆಟ್ಸು. ಸೊ ಈ ವಿಂಗ್ಲೆಟ್ಸೇ ಫಸ್ಟು ಒಳ್ಳೆ ಲುಕ್ ಕೊಡುತ್ತೆ ಮಾತ್ರ. ಬಟ್ ನನಗನ್ಸ್ದಂಗೆ 300 ಸೆಗ್ಮೆಂಟ್ಸ್ಗೆಲ್ಲ ವಿಂಗ್ಲೆಟ್ಸ್ ಎಲ್ಲ ಬೇಡ ಅನ್ಕೊತೀನಿ. ಏನಕ್ಕೆ ಬೇಕು 300 ಸೆಗ್ಮೆಂಟ್ಸಿಗೆ ವಿಂಗ್ಲೆಟ್ಸ್ ಎಲ್ಲ? ಸುಮ್ಮನೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇದೆ. ಇದು ವಿಂಗ್ಲೆಟ್ಸ್ ಕೊಟ್ಟವ್ರೆ, ಮತ್ತು ಇಲ್ಲಿ ಬಂದು ಕ್ಲಿಯರ್ ಕ್ಲಚ್ ಕೊಟ್ಟವ್ರೆ. ಒಂದು ಸತಿ ಆನ್ ಮಾಡಿ ತೋರಿಸ್ಬಿಡ್ತೀನಿ. ಇದೆಲ್ಲ ಇಗ್ನೋರ್ ಮಾಡ್ಬಿಡಿ, ಚಪ್ರಿ ನನ್ನ ಮಕ್ಕಳು ನನಗೆ ಹೆವಿ ಇರಿಟೇಟ್ ಮಾಡ್ತವ್ರೆ. ಓ ಶಿಟ್, ಮೈ ಗ್ಲೌಸ್. ಏನೋ ಮಾಡೋಣ ಅನ್ಕೊಂಡು ಅವನಲ್ಲ. ಓಕೆ, ಇಲ್ಲಿ ಆನ್ ಮಾಡಿ ತೋರಿಸ್ತೀನಿ. ಸಕ್ಕದಾಗಿ ಕಾಣುತ್ತೆ ಮಾತ್ರ. ಇದು ಸಕ್ಕದಾಗಿದೆಯಲ್ಲ ಕ್ಲಿಯರ್ ಕ್ಲಚ್ಚು. ಏನಂದರೆ ಆಯಿಲ್ ಫ್ಲೋ ಆಗೋದೆಲ್ಲ ಕಾಣಲ್ಲ ಇದರಲ್ಲಿ, ಬಟ್ ಭಾರಿ ಆಗಿದೆ. ಸೇಮ್ ಮಿಸ್ಲಿನ್ ರೋಡ್ 5 ಟೈರ್ಸ್. ಹಿಂದ್ಗಡೆ 150 ಸೆಕ್ಷನು, ಮುಂದೆ 110 ಸೆಕ್ಷನು. ದೆನ್ ಇದರಲ್ಲಿ ಬಂದು ನಿಮಗೆ ಕ್ವಿಕ್ ಶಿಫ್ಟರ್ ಸಿಗುತ್ತೆ, ಮತ್ತು ಆಟೋ ಬ್ಲಿಪ್ಪರ್ ಸಿಗುತ್ತೆ, ಮತ್ತು ನಿಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ. ಎಲ್ಲ ರೈಟ್ ಮಾತ್ರ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಇದು ಕ್ರೂಸ್ ಕಂಟ್ರೋಲು. ಸೊ ಮಾಮೂಲಿ TFT ಡ್ಯಾಶು ನಾನು RR 310 ನೋಡಿರ್ತೀರ, ಎಲ್ಲ ಸೇಮ್ ಡಿಟ್ಟೋ ಎಲ್ಲನೇ. ರೈಡ್ ಮೋಡ್, ಅರ್ಬನು, ರೈನು, ಸ್ಪೋರ್ಟ್ಸು, ಟ್ರ್ಯಾಕು. ಆ್ಯಂಡ್ ಟ್ರಿಪ್ ಡೀಟೇಲ್ಸ್ಗೆ ಹೋದರೆ ಟ್ರಿಪ್ ಸೆಟ್ ಮಾಡ್ಬೋದು. ಆ್ಯಂಡ್ ಮೈ ವೆಹಿಕಲ್ಗೆ ಹೋದರೆ ಯಾವಾಗ ಸರ್ವಿಸ್ ಮಾಡಿಸಿದ್ರೆ ಅದು ತೋರಿಸುತ್ತೆ. ಮತ್ತು ಪರ್ಫಾರ್ಮೆನ್ಸ್ ರೆಕಾರ್ಡು, ಮೈಲೇಜ್ ಎಷ್ಟು ಕೊಡ್ತೈತೆ, ಸ್ಪೀಡು, ಮತ್ತು ಲ್ಯಾಪ್ಸು, ಮತ್ತು ಯಾವ್ದಾರು ಡಾಕ್ಯುಮೆಂಟ್ಸ್ ಬೇಕಂದರೆ ಇಟ್ಕೊಬೋದು ನೀವು. ಅವ್ರದ್ದೆಲ್ಲ ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಬೇಡ. ಆ್ಯಂಡ್ ಪ್ರಿಫರೆನ್ಸಸ್ಗೆ ಹೋದರೆ ಕನೆಕ್ಟಿವಿಟಿ, ಡಿಸ್ಪ್ಲೇ ಸೆಟಪ್ಪು, ಕಸ್ಟಮ್ ವಿಡ್ಜಸ್ಸು, ಸ್ಪೀಡ್ ಅಲರ್ಟು. ಮಾಮೂಲಿ ನಂದು ವ್ಲಾಗ್ ನೋಡಿದರೆ ಸೊ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಎಕ್ಸ್ಟ್ರಾ ಏನಂದರೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ನೀವು ಎನೇಬಲ್ ಮಾಡ್ಬೋದು, ಡಿಸೇಬಲ್ ಬೇಕಂದರೆ ಹಾಕೊಬೋದು, ಇಲ್ಲಾಂದರೆ ಬಿಡ್ಬೋದು ಟ್ರ್ಯಾಕ್ಷನ್ ಕಂಟ್ರೋಲ್ನ. ಸೊ ಕ್ವಿಕ್ ಶಿಫ್ಟರ್ ಇದೆ, ಅದು ಅಷ್ಟು ಎನೇಬಲ್ ಡಿಸೇಬಲ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ, ಓಕೆ ಇದು ಲಾಕ್ ಆಗಿದೆ, ಟೆಂಪ್ರೇಚರ್ ಕಂಟ್ರೋಲ್ ಸೀಟು. ಸೊ ಇದು ಹೆಂಗಂದರೆ ಇವಾಗ ಫಸ್ಟೇ ಹೆವಿ ಬಿಸಿಲು ಹೊಡಿತೈತೆ. ಸೊ ಏನು ಮಾಡುತ್ತೆ, ಈ ಸೀಟ್ಸ್ ಇದೆಯಲ್ಲ, ಈ ಸೀಟ್ ಏನೂ ಮಾಡಲ್ಲ. ಈ ಸೀಟ್ಸ್ನ ಇದು ಪಿಲಿಯನ್ ಸೀಟ್ಸ್ ಏನೂ ಆಗೋಲ್ಲ, ರೈಡರ್ ಸೀಟ್ನ ಮಾತ್ರ ಕೂಲ್ ಮಾಡುತ್ತೆ. ಸೊ ಅದು ಲಾಕ್ ಆಗಿದೆ. ಇದೇನು ಬ್ರೋ ಲಾಕ್ ಆಗಿದೆ? ಟೆಂಪ್ರೇಚರ್ ಲಾಕ್ ಆಗಿದೆ ಸೀಟ್ಸ್ದು? ಇಲ್ಲ, ಟೆಂಪ್ರೇಚರ್ ಇಲ್ಲ, ಅದು ಹಾಂ ಬರೀ RTRಗೆ ಅಷ್ಟೇ. ಮತ್ತು ಇದ್ರಲ್ಲಿ ಹಾಕವ್ರೆ? ಅದು ಹಂಗೆ ಬಂದು ಇದರಲ್ಲಿ ಇಲ್ವಾ ಅದು? ಓಕೆ, ಇದರಲ್ಲಿ ಇಲ್ಲ ಫೀಚರು, ಬರೀ RTR 310 ಐತೆ. ಅದು ಇನ್ನೊಂದು ನೇಕೆಡ್ ವರ್ಸನ್ ಐತೆ, ಅದು ಸಿಕ್ಕರೆ ಅದು ರಿವ್ಯೂ ಮಾಡ್ತೀನಿ. ಈ ಬೈಕ್ ಬಂದು 38 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು 29 Nm ಆಫ್ ಟಾರ್ಕ್ ಇದೆ ಇದಕ್ಕೆ. ಸೊ ಇದು ನನ್ನ ಬೈಕು ಬಂದು 34 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡ್ತಿತ್ತು, ಮತ್ತು 27 ಟಾರ್ಕ್ ಇದೆ ನನ್ನ ಬೈಕಲ್ಲಿ. ಸೊ ಇದರಲ್ಲಿ 4 ಟಾರ್ಕ್ ಎಕ್ಸ್ಟ್ರಾ ಮಾಡೋರೆ, ಮತ್ತು 4 ಪವರ್ ಎಕ್ಸ್ಟ್ರಾ ಮಾಡೋರೆ, ಮತ್ತು ಟಾರ್ಕ್ 2 ಎಕ್ಸ್ಟ್ರಾ ಮಾಡೋರೆ. ಸೊ ಆವಾಗಲೇ ಓಡಿಸ್ತಿದ್ದೆ ಬೈಕು, ಸಿಕ್ಕಾಪಟ್ಟೆ ಸ್ಮೂತ್ ಇದೆ, ಆರಾಮಾಗಿ ಓಡಿಸ್ಬಿಡ್ಬೋದು. ಏನಂದರೆ ನಂದು ಮೇಯ್ನು ಈ ಥ್ರಾಟಲ್ ರೆಸ್ಪಾನ್ಸು ಮತ್ತು ವೈಬ್ರೇಷನ್ ಬಗ್ಗೆ ನಂದು ಇದಿತ್ತು. ಸೊ ಅದನ್ನ ಇನ್ನೂ ರೆಡಿ ಮಾಡಿಲ್ಲ ಇವರು. ಥ್ರಾಟಲ್ ರೆಸ್ಪಾನ್ಸು ಅಷ್ಟೊಂದು ಏನಿಲ್ಲ, ಮಾಮೂಲಿ ಸೇಮ್ ನಂತರನೇ ಐತೆ ಥ್ರಾಟಲ್ ರೆಸ್ಪಾನ್ಸು. ಸಡನ್ನಾಗಿ ಲ್ಯಾಗ್ ಹೊಡಿಯುತ್ತೆ. ಆಮೇಲೆ ಇದು ವೈಬ್ರೇಷನ್ಸ್ ಅಷ್ಟೇ, ಆದರೆ ನನ್ನಷ್ಟೆಲ್ಲ ಏನಿಲ್ಲ ವೈಬ್ರೇಷನ್ಸು, ಸ್ವಲ್ಪ ಇದೆ ಅಷ್ಟೇ. ನಂದು ಕಂಪೇರ್ ಮಾಡಿದ್ರೆ ಒಂಚೂರು ಕಮ್ಮಿ ವೈಬ್ರೇಷನ್ಸ್ ಇದೆ, ಬಟ್ ನಂದು ಕಂಪೇರ್ ಮಾಡಿದ್ರೆ ಒಂಚೂರು ಕಮ್ಮಿನೇ ಇದೆ ವೈಬ್ರೇಷನ್ಸು. ಸೊ ಮೋಸ್ಟ್ಲಿ ಅದು ಸ್ಮೂತ್ ಮಾಡಿದ್ದಾರೆ ಅನಿಸುತ್ತೆ ಇಂಜಿನ್ನು. ಆ್ಯಂಡ್ ನಂದು ನೋಡಿದ್ರೆ ಎಕ್ಸಾಸ್ಟು ಅಷ್ಟಕ್ಕಷ್ಟೇ ಟೈಟಾನಿಯಮ್ ಎಕ್ಸಾಸ್ಟೇ ಇದನ್ನು, ಬಟ್ ಅಷ್ಟು ಕಲರ್ ಕಾಣಿಸ್ತಿಲ್ಲ ಎಕ್ಸಾಸ್ಟಲ್ಲಿ. ಬಟ್ ಇದರಲ್ಲಿ ಕ್ರೇಜಿ ಆಗಿ ಕಾಣ್ತೈತೆ. ಯಾವುದಪ್ಪ? ಓಕೆ ಸೂಪರ್ ಬೈಕ್. ಬಟ್ ಇದ್ರಲ್ಲಿ ನೋಡಿ ಸಕ್ಕದಾಗಿ ಕಾಣುತ್ತೆ ಮಾತ್ರ ಟೈಟಾನಿಯಮ್ ಎಕ್ಸಾಸ್ಟ್. ಇದರಲ್ಲಿ ಫುಲ್ಲು ಬ್ಲೂ ಆಗಿ ಸಕ್ಕದಾಗಿದೆ. ಸೊ ಎಲ್ಲನೂ ಸೇಮೇ ಇದರಲ್ಲಿ. ಫ್ರಂಟಲ್ಲಿ 300 mm ಡಿಸ್ಕ್ ಬರುತ್ತೆ, ರೇರಲ್ಲಿ 240 mm ಡಿಸ್ಕ್ ಬರುತ್ತೆ. ಎಕ್ಸ್ಟ್ರಾ ನಂದರಲ್ಲಿ ಇಲ್ಲಿ ಅಪಾಚಿ ಸ್ಟಿಕ್ಕರ್ ಬರ್ತಿತ್ತು, ಇಲ್ಲಿ RR 310 ಸ್ಟಿಕ್ಕರ್ ಬರ್ತಿತ್ತು. ಇದರಲ್ಲಿ ಇಲ್ಲಿ ಅಪಾಚಿ ಸ್ಟಿಕ್ಕರು, ಇಲ್ಲಿ RR 310 ಸ್ಟಿಕ್ಕರ್ ಹಾಕೋರು ಅಷ್ಟೇ. ಸೊ ಇದು ನೋಡಿ ಗೊತ್ತಾಗುತ್ತೆ. ಸೊ ಇಲ್ಲಿ RR 310 ಸ್ಟಿಕ್ಕರು, ಇಲ್ಲಿ ಅಪಾಚಿ ಸ್ಟಿಕ್ಕರ್ ಹಾಕಿತ್ತು.
ಸೊ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಎರಡು ಬೀಸ್ಟ್ ಮಾತ್ರ ಕ್ರೇಜಿಯಾಗಿ ಕಾಣ್ತಿದೆ. ಸೊ ಮಿಕ್ಕಿದ್ದೆಲ್ಲ ರೈಡ್ ಮಾತ್ರ ಮಾತಾಡ್ತೀನಿ ಬನ್ನಿ. ಓಕೆ ಬಾಯ್ಸ್, ನಾವು ಲೆಟ್ಸ್ ರೈಡ್ ದ 2025 Apache RR 310. ನನ್ನ ಮಾಡಲ್ಲೇ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಸ್ಮೂತ್ ಇದೆ ಥ್ರಾಟಲ್ ರೆಸ್ಪಾನ್ಸು. ಬ್ರೇಕ್ಸ್ ಸಕಾಲಾಗಿದೆ. ನನ್ನ ಮಾಡೋದಕ್ಕಿಂತ ಇದ್ರದ್ದು ಬ್ರೇಕ್ಸ್ ಸಕಾಲಾಗಿದೆ. ಏನ್ ಕಾನ್ಫಿಡೆನ್ಸ್ ಕೊಡುತ್ತರು ಕಾರ್ನರ್ಸಲ್ಲಿ. ಭಾರಿ ಆಗಿದೆ ಗಾಡಿ. ಇದು ವೈಬ್ರೇಷನ್ಸ್ ಅಷ್ಟೊಂದು ಏನಿಲ್ಲ. ಇದು ಒಂದು ಸ್ವಲ್ಪ ಏನಂತಾರೋ ಅಂದರೆ ಒಂದು ಸ್ವಲ್ಪ ಓಕೆ, ಜಾಸ್ತಿ ಇಲ್ಲ. ನನ್ನ ಮಾಡಲ್ಲೇ ಕಂಪೇರ್ ಮಾಡಿದ್ರೆ ಅಷ್ಟಿಲ್ಲ ವೈಬ್ರೇಷನ್. ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡೋರೆ, ಪರವಾಗಿಲ್ಲ. ಏನು ಗುರು ನುಗ್ತಾ ಇಲ್ಲ ಗಾಡಿ. ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ಕ್ರೇಜಿ ಆಗಿದೆ ಇದ್ರದ್ದು. ನಂದಂತೂ ವರ್ಸ್ಟ್ ಆಗಿದೆ ಬ್ರೇಕಿಂಗ್ಸು ನನ್ನ ಮಾಡಲು. ಇದ್ರದ್ದಂತೂ ಸಕ್ಕತ್ತಾಗಿದೆ ಮಾತ್ರ. ಇಲ್ಲಂತೂ ಮೇಲೆ ಸ್ಪೀಡ್ ಕ್ಯಾಮ್ರಾ ಇಕ್ಬಿಟ್ಟಾರಪ್ಪ. ಆ ಟೈಮಲ್ಲಿ ಸ್ಪೀಡ್ ಮಾಡೋಕ್ಕಾಗಲ್ಲ. ಮಿಚ್ಲಿನ್ ರೋಡ್ 5 ಟೈರ್ಸು ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತಿದೆ ಮಾತ್ರ. ನಾನು ಇವಾಗ ಅನ್ಕೊತೀನಿ ಏನಕ್ಕೆ ಹತ್ರ ಸೀಟ್ ಟೈರ್ ಹಾಕ್ಸ್ತೆ ಅಂತ. ಇದು ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ ಅಲ್ಲ. ಸಖತ್ತಾಗೈತೆ ಕ್ರೂಸ್ ಕಂಟ್ರೋಲ್. ರೈಟ್ಗೆ ಇಳಿಯುತ್ತೆ ಗಾಡಿ. ಮೋಸ್ಟ್ಲಿ ಎಕ್ಸಾಸ್ಟ್ ವೆಯ್ಟಾಗಿ ಅನ್ಸುತ್ತೆ. ರೈಟ್ಗೆ ಇಳಿತಿದೆ ಗಾಡಿ. ಅದೇ ಮೋಸ್ಟ್ ಎಕ್ಸಾಸ್ಟ್ ವೆಯ್ಟ್ ಇದೆ ಅಲ್ವಾ, ಅದಕ್ಕೆ ರೈಟಿಗೆ ಎಳಿತೈತೆ ಗಾಡಿ ಇದು. ಓ ಯಪ್ಪ, ಏನೋ ಹಿಂಗೆ ಎಳಿತೈತೆ. ಇದ್ರ ಕ್ರೂಸ್ ಕಂಟ್ರೋಲ್ ಹಾಕೋದು ಬೆಸ್ಟ್ ಅಲ್ಲಪ್ಪ. ರೈಡ್ಗೆ ಹಿಂಗೆ ಎಳಿತೈತೆ ಗೊತ್ತಾ ಗಾಡಿ. ಓ ಶೀಟ್, ಇದ್ರ ಕ್ವಿಕ್ ಶಿಫ್ಟರ್ ಇದೆ ಅಲ್ವಾ. ನಾನು ಕ್ಲಚ್ ಹಿಡ್ಕೊಂಡಿದ್ ಮಾತು ಮರ್ತೇ ಹೋದೆ ಇವರು. ನನ್ನ ಗಾಡಿ ಥರ ಓಡಿಸ್ತಾ ನಾನು ಕ್ವಿಕ್ ಶಿಫ್ಟರ್ ಇದೆ ಮರ್ತೋಗ್ಬಿಟ್ಟೆ.
ಪರವಾಗಿಲ್ಲ, ಅಂದರೆ ಹಿಂಗೆ ಹಿಡ್ಕೊಂಡ್ರೆ ಆರಾಮು. ಓಕೆ, ಏನೂ ಬೇಕಾಗಿಲ್ಲ. ಲೈಕ್ ಇದು ರೈಟ್ ಹೋಗೋದು ನೀವು ತಲೆ ಕೆಡ್ಸ್ಕೊಳಕ್ಕೆ ಬೇಕಾಗಿಲ್ಲ. ಹಿಂಗಿದ್ರೆ ಆರಾಮು. ಸುಮ್ಮನೆ ಹಿಂಗೆ ಹ್ಯಾಂಡಲ್ ಮೇಲೆ ಹಿಂಗೆ ಕೈ ಹಿಡ್ಕೊಂಡಿದ್ರೆ ಏನು ರೈಟಿಗೆ ಎಳೆಯೋ ಥರ ಏನು ಫೀಲ್ ಆಗಲ್ಲ. ಬಟ್ ನೀವು ಹಿಂಗೆ ಬಿಟ್ಟರೆ ಅನ್ಕೋ, ಅವಾಗ ಒಂಥರ ರೈಟಿಗೆ ಎಳೆಯುತ್ತೆ ಗಾಡಿ. ಭಾರಿ ಆಗಿದೆ ಕ್ರೂಸ್ ಕಂಟ್ರೋಲ್ ಮಾತ್ರ. ಇನ್ನೊಂದೇನಂದರೆ ಇದು ಫುಟ್ ಬ್ರೇಕ್ಸು ನನ್ನ ಮಾಡೋದಕ್ಕಿಂತ ಸ್ವಲ್ಪ ಮೇಲ್ ಕೊಟ್ಟಿದ್ದಾರೆ ಇದರಲ್ಲಿ. ಕ್ವಿಕ್ ಶಿಫ್ಟರ್, ಆಟೋ ಬ್ಲಿಪ್ಪರ್ ಎರಡೂ ಐತೆ ಗುರು ಇದರಲ್ಲಿ. ತುಂಬ ಜನ ಗೊತ್ತಿರೋಲ್ಲ ಕ್ವಿಕ್ ಶಿಫ್ಟರ್ ಅಂದರೆ ಏನಂತ. ಕ್ವಿಕ್ ಶಿಫ್ಟರ್ ಅಂದರೆ ಏನೂ ಇಲ್ಲ ಗುರು. ಇವಾಗ ನೀವೊಂದು ಗೇರ್ ಹಾಕ್ಬೇಕಂದ್ರೆ, ಇಲ್ಲ ಗೇರ್ ಡೌನ್ ಮಾಡಬೇಕು ಅಂದರೆ ಕ್ಲಚ್ ಹಿಡ್ಕೊಂಡು ಮಾಡ್ತೀರಾ ಅಲ್ವಾ. ಇವಾಗ ಕ್ಲಚ್ ಹಿಡ್ಕೊಂಡು ಗೇರ್ ಹಾಕ್ತೀರಾ, ಕ್ಲಚ್ ಹಿಡ್ಕೊಂಡು ಡೌನ್ ಮಾಡ್ತೀರಾ. ನಿಮ್ಮ ಹತ್ರ ಕ್ವಿಕ್ ಶಿಫ್ಟರು ಇಲ್ಲ ಆಟೋ ಬ್ಲಿಪ್ಪರ್ ಇದ್ದರೆ, ನೀವು ಕ್ವಿಕ್ ಶಿಫ್ಟರ್ ಇದ್ದರೆ ಇದು ಮಾಮೂಲಿ ಅಪ್ ಶಿಫ್ಟ್ ಮಾಡ್ಬೋದು ವಿತೌಟ್ ಕ್ಲಚ್ಚು. ಬಟ್ ಅದಕ್ಕಂತ ಇಷ್ಟಂತ ಆರ್ ಪಿ ಎಮ್ ಇರುತ್ತೆ. ಅದ್ರ ಮೇಲೆ ಆರ್ ಪಿ ಎಮ್ ಮೇಲೆ ಮಾಡಿದ್ರೆ ಅವಾಗ ನಮಗೆ ಇದಾಗುತ್ತೆ, ಸ್ಮೂತ್ ಇರುತ್ತೆ ಕ್ವಿಕ್ ಶಿಫ್ಟರು. ಆಟೋ ಬ್ಲಿಪ್ಪರು ಅಷ್ಟೇ. ಆಟೋ ಬ್ಲಿಪ್ಪರ್ ಆರ್ ಪಿ ಎಮ್ ಅಂತ ಏನಿಲ್ಲ, ಅದು ಪೀಸಾಗಿ ಡೌನ್ ಶಿಫ್ಟ್ ಆಗಿಬಿಡ್ತದಲ್ಲ. ಇಷ್ಟ ಕ್ವಿಕ್ ಶಿಫ್ಟರ್ ಬೇರೆ ಏನಿಲ್ಲ. ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಅಂದ್ರೂ ಏನಂತ ಗೊತ್ತಿರೋಲ್ಲ ಎಷ್ಟು ಜನಕ್ಕೆ. ಇವಾಗ ನಾನು ಏನೇನೋ ಸೆಟ್ಟಿಂಗ್ಸ್ ಮಾಡಿದ್ನಲ್ಲ ಇವಾಗ, ಸೊ ಆ ಸೆಟ್ಟಿಂಗ್ಸ್ ಮಾಡಿಬಿಟ್ಟು ನೀವು ಇಷ್ಟಂತ ಸ್ಪೀಡ್ ಲಿಮಿಟಿಗೆ ಕೊಡಬೇಕು. ಸ್ಪೀಡ್ ಲಿಮಿಟ್ ಇಕ್ಕಿದ್ರೆ ನೀವೇನು ಥ್ರಾಟಲ್ ಕೊಡೋದು ಬೇಡ, ಏನೂ ಬೇಡ, ಆ ಸ್ಪೀಡ್ ಲಿಮಿಟಲ್ಲೇ ಹೋಗ್ತಾ ಇರುತ್ತೆ ಗಾಡಿ. ಭಾರಿ ಆಗಿದೆ ಮಾತ್ರ ಗಾಡಿ. ಒಂಥರ ನನ್ನ ಬೈಕ್ ಕಂಪೇರ್ ಮಾಡಿದ್ರೆ ಇದು ಒಂಥರ ಸ್ಮೂತ್ ಫೀಲ್ ಆಗ್ತೈತೆ. ನನ್ನ ಬೈಕ್ ಅಂದರೆ ತುಂಬಾ ಸ್ಮೂತ್ ಇಲ್ಲ, ನನ್ನ ಬೈಕ್ ಕಂಪೇರ್ ಮಾಡಿದ್ರೆ ಹೇಳ್ತಿರೋದು. 2022 ಮಾಡಲ್ ಕಂಪೇರ್ ಮಾಡಿದ್ರೆ ಸ್ಮೂತ್ ಇದೆ ಇದು. ಇದು 25 ಮಾಡಲ್ ಇದು. ಇವಾಗ ಇರು ಫಸ್ಟ್ ಗೇರ್ಗೆ ಹಾಕೊಂಬಿಡೋಣ. ಫಸ್ಟ್ ಕ್ವಿಕ್ ಶಿಫ್ಟರ್ ಹೆಂಗೆ ಅಪ್ಲೈ ಆಗೋದು ತೋರಿಸ್ತೀನಿ. ಭಾರಿ ಆಗಿದೆ ಮಾತ್ರ ಕ್ವಿಕ್ ಶಿಫ್ಟರು. ಸ್ಮೂತ್ ಬಟರ್ ಇದ್ದಂಗೆ ಐತೆ ಕ್ವಿಕ್ ಶಿಫ್ಟರ್ ಮಾತ್ರ. ಇದ್ರದ್ದು ಸೀಟ್ ಹೈಟ್ ಬಂದ್ಬಿಟ್ಟು 810 mm, ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 180 mm. ಸೇಮ್ ನನ್ನ ಗಾಡಿಯಲ್ಲಿ ಇಷ್ಟಿದೆ ಅಷ್ಟೇ. ಅದೇ ಒಂದು 5.7 5.8 ಇರೋರು ಈ ಗಾಡಿನ ಆರಾಮಾಗಿ ಓಡಿಸ್ಬೋದು. 5.6ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಏನೋ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಆರಾಮಾಗಿ ಓಡಿಸ್ಬೋದು ಬರೋ ಗಾಡಿನಿಂದ. ಆ್ಯಂಡ್ ಎಷ್ಟು ಸ್ಮೂತ್ ಇದೆ ಅಂದರೆ ಗಾಡಿ ಆರಾಮ, ಅಂದರೆ ಅಷ್ಟೊಂದು ಸ್ಮೂತ್ ಇಲ್ಲ. ಲೈಕ್ ಇದು ನನ್ನ ಗಾಡಿ ಕಂಪೇರ್ ಮಾಡಿದ್ರೆ ಸ್ಮೂತ್ ಇದೆ, ಬಟ್ ಯು ಕ್ಯಾನ್ ಹ್ಯಾಂಡಲ್ ಇಟ್. ಆ್ಯಂಡ್ ಕ್ರೂಸ್ ಕಂಟ್ರೋಲು ಭಾರಿ ಇದೆ. ಏನಂದರೆ ಎಕ್ಸಾಸ್ಟ್ ವೆಯ್ಟ್ ಇದೆ ಅಲ್ಲ, ಸೊ ರೈಟಿಗೆ ಎಳಿತಾ ಇದೆ ಗಾಡಿ. ಬಟ್ ನೀವು ಹಿಂಗೆ ಕೈ ಹಿಡ್ಕೊಂಡಿದ್ರೆ ಏನೂ ಆಗಲ್ಲ, ಆರಾಮೇ. ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ ಅಡ್ಜಸ್ಟಬಲ್ ಬ್ರೇಕ್ ಲಿವರು ಮತ್ತು ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ನೀವು. ಇವಾಗ ಒಂದು ಲಾಂಚ್ ಮಾಡೋಣ. ಹಿಂದೆ ಗಾಡಿ ಬರ್ತಿದ್ಯಾ?
ಗಾಡಿ ಅಡ್ಡಗಳು ಬಂದು ಸಾಯೋತಲ್ಲ, ಒಂದು ಲಾಂಚ್ ಮಾಡಕ್ ಬಿಡ್ತಲ್ಲ ಇವರು. ಸ್ಪೀಡ್ ಲಿಮಿಟ್ ಲಾಕ್ ಆಗಿದೆಯಾ ಇದು ಬ್ರೋ? ಸ್ಪೀಡ್ ಲಿಮಿಟ್ ಲಾಕ್ ಮಾಡಿದಾರ ಇದರಲ್ಲಿ? ಯಾಕಂದ್ರೆ 158 ಮೇಲೆ ಹೋಗ್ತಾ ಇಲ್ಲ ಗಾಡಿ. ಅಲ್ಲೇ ರೆಡ್ ಲೈನ್ ಅಲ್ಲೇ ಸ್ಟಾಪ್ ಆಗ್ತೈತೆ. ಏನು ಲಾಕ್ ಮಾಡಿಲ್ವಾ? ಒಂದ್ಸತಿ ಟ್ರ್ಯಾಕ್ ಮಾಡೋ ಲಾಂಚ್ ಮಾಡಿ ನೋಡೋಣ. ಲಾಂಚ್ ಮಾಡಿದ್ರೆ ಅಡ್ಡ ಬಂದು ಸಾಯ್ತಾರಪ್ಪ ಎಲ್ಲ. ಸೊ ಬಾಯ್ಸ್, ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಎಕ್ಸ್ ಶೋರೂಮ್ ಬಂದು 2.92 ಆಗುತ್ತೆ ಎಕ್ಸ್ ಶೋರೂಮು. ಸೊ ಎಲ್ಲ ಆನ್ ರೋಡ್ ಗಿಂಗ್ ರೋಡ್, ಬೆಂಗಳೂರಲ್ಲೆಲ್ಲ ಆನ್ ರೋಡ್ ಗಿಂಗ್ ರೋಡ್ ಎಲ್ಲ ಸೇರಿಸಿ ನಿಮಗೆ 3.72 ಆಗುತ್ತಂತೆ. ಅದೇ 3.72ಗೆ ಬೆಸ್ಟು ನೀವು 3.72 ಕೊಡೋಂಗಿದ್ರೆ ಅದಕ್ಕೆ ನೀವು ಒಂದು RC390 ಬೇಡ, ಲೈಕ್ ಅದಕ್ಕೆ ಇನ್ನೂ ಇದು ಫೀಚರ್ ಆ್ಯಡ್ ಮಾಡಬೇಕು. RC390ಗೆ ಇನ್ನೂ ಫೀಚರ್ಸ್ ಎಲ್ಲ ಆ್ಯಡ್ ಮಾಡಬೇಕು. ಬೇಕಾದ್ರೆ ಡ್ಯೂಕ್ 390 ತೊಗೊಂಡ್ಬಿಡ್ಬೋದು. ಅದು ಎಷ್ಟು ಆಲ್ಮೋಸ್ಟ್ ಒಂದು 4.20 ಆ ಥರ ಐತೆ ಅನಿಸುತ್ತೆ ಡ್ಯೂಕ್ 390. ಅದಕ್ಕೆ ನೀವು ಡ್ಯೂಕ್ 390ನೇ ತೊಗೊಂಡ್ಬಿಡ್ಬೋದು. ಇದರಲ್ಲಿ ನಿಮಗೆ ಇನ್ನೊಂದು ಬರುತ್ತೆ, ಡೈನಾಮಿಕ್ ಕಿಟ್ಟು ಮತ್ತು ಡೈನಾಮಿಕ್ ಪ್ರೋ ಕಿಟ್ ಅಂತ. ಸೊ ಅದರಲ್ಲಿ ಹೆಂಗಂದರೆ, ಡೈನಾಮಿಕ್ ಕಿಟ್ಟಲ್ಲಿ ನಿಮಗೆ ಇಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ, ಮತ್ತು ಬ್ರಾಸ್ ಕೋಟೆಡ್ ಚೈನ್ ಬರುತ್ತೆ, ಮತ್ತಿನ್ನೇನು ಬರುತ್ತೆ, ಅಡ್ಜಸ್ಟಬಲ್ ಮತ್ತು ನಿಮಗೆ ಬೇರೆ ಕಲರ್ಸ್ ಆಪ್ಷನ್ ಸಿಗುತ್ತೆ. ಒಂಥರ ಈ ಮೋಟೋ ಜಿ ಪಿ ಟೈಪು, ಈ ರೇಸಸ್ಗೆಲ್ಲ ಹೋಗ್ತಾರಲ್ಲ, ಒಂಥರ ಮೋಟೋ ಜಿ ಪಿ ಎಡಿಷನ್ನು ಆ ಥರ ಟಿಂಟೆಡ್ ಬರುತ್ತೆ ಕಲರು. ಆ್ಯಂಡ್ ಡೈನಾಮಿಕ್ ಪ್ರೋ ಕಿಟ್ಟಲ್ಲಿ ನಿಮಗೆ ವೀಲಿ ಕಂಟ್ರೋಲ್ ಬರುತ್ತೆ. ಅದರಲ್ಲಿ ಈ ಥರ ಎಲ್ಲ ಏನೂ ಬರೋಲ್ಲ, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಅದು ಇದು ಅಂತೆಲ್ಲ ಏನೂ ಬರೋಲ್ಲ. ಅದರಲ್ಲಿ ಬಂದು ನಿಮಗೆ ಫೀಚರ್ಸ್ ಬರುತ್ತೆ ಎಕ್ಸ್ಟ್ರಾ. ಇವಾಗ ಇದು ಮಾಮೂಲಿ ಕಾರ್ನರಿಂಗ್ ABS ಕಂಟ್ರೋಲು ಮತ್ತು ವೀಲಿ ಕಂಟ್ರೋಲ್ ಬರುತ್ತೆ. ಇದು ಎರಡಷ್ಟೇ ಬರೋದು ಅದರಲ್ಲಿ. ಸೊ ಈ ಎರಡು ಫೀಚರ್ಗೋಸ್ಕರ ಅದಕ್ಕೆ ಡೈನಾಮಿಕ್ ಪ್ರೋ ಕಿಟ್ಗೆ ನಿಮಗೆ 8,000 ಆಗುತ್ತೆ. ಆ್ಯಂಡ್ ಡೈನಾಮಿಕ್ ಕಿಟ್ಗೆ 16,000 ಆಗುತ್ತೆ. ಸೊ ಇದು ಡಿಫ್ರೆನ್ಸ್ ಇರೋದು RR310 ಬೈಕ್ಸಲ್ಲಿ. ಆ್ಯಂಡ್ ಇನ್ನೊಂದು ಡೈನಾಮಿಕ್ ಕಿಟ್ಟಲ್ಲಿ ನಿಮಗೆ ಫುಟ್ ಪೆಗ್ಸ್ ಬಂದು ಮೆಟಲ್ ಫುಟ್ ಪೆಗ್ಸ್ ಬರುತ್ತೆ. ಈ ಥರ ರಬ್ಬರ್ ಫುಟ್ ಪೆಗ್ಸ್ ಬರೋಲ್ಲ, ಮೆಟಲ್ ಫುಟ್ ಪೆಗ್ಸ್ ಬರುತ್ತೆ ನಿಮ್ಗೆ ಅದರಲ್ಲಿ. ಒಂಥರ ರೇಸ್ ಎಡಿಷನ್ ಥರ. ಬಟ್ ಮಸ್ತಾಗಿದೆ ಮಾತ್ರ ಗಾಡಿ. ಯಾರಾದರೂ RR310 ಲವರ್ಸ್ ಇದ್ದರೆ ನಿಜ ಆರಾಮಾಗಿ ತೊಗೊಬೋದು ಗಾಡಿ. ಇದು ಸಖತ್ತಾಗಿದೆ ಮಾತ್ರ, ಚೆನ್ನಾಗಿ ಮಾಡೋನು ಗುರು ಗಾಡಿನ. ಅದೇ ನನಗೆ ಅನ್ಸಾಗಿ ಇದು 58ಗೆ ಏನೋ 158ಗೆ ಲಾಕ್ ಆಗಿಬಿಟ್ಟೈತೆ ಅನ್ಸುತ್ತೆ. ಏನಕ್ಕೆ ಅದ್ರ ಮೇಲೆ ಹೋಗ್ತಾ ಇಲ್ಲ, ಅರ್ಥ ಆಗ್ತಾಯಿಲ್ಲ ನನಗೆ. ಎಷ್ಟು ಆಕ್ಸಿಲೇಟ್ರ್ ಕೊಟ್ಟರು ಹೋಗ್ತಾ ಇಲ್ಲ 158 ಮೇಲೆ. ಏನೋ 158ಗೆ ಲಾಕ್ ಆಗಿದೆ ಅನಿಸುತ್ತೆ. ಎಷ್ಟು ಸರ್ವಿಸ್ ಆಗಿದೆ ಕೇಳಬೇಕು. ಒಂದ್ಸತಿ ಹೇಳೋಕ್ಕಾಗಲ್ಲ, ಇವರು ಸರ್ವಿಸ್ ಅವರೇ ಲಾಕ್ ಮಾಡಿಬಿಟ್ಟಿರ್ತಾರೆ ಸ್ಪೀಡ್ನ. ಮಿಕ್ಕಿದೆಲ್ಲ ಭಾರಿ ಆಗೈತೆ ಮಾತ್ರ ಗಾಡಿ. ಯಾರಿಗಾದ್ರೂ ಇಷ್ಟ ಆದರೆ ನೋಡಿ,
ತಗೊಳ್ಳಿ, ಎಂಜಾಯ್ ಮಾಡಿ, ಮಜಾ ಮಾಡಿ. ಮೈಲೇಜ್ ಅಷ್ಟೇ ಇದರಲ್ಲೂ ಏನು 24 ಏನೋ ಅಷ್ಟೇ. ಸಿಟಿಯಲ್ಲಿ ಒಂದು 24, ಹೈವೇಯಲ್ಲಿ ಅದೇ ಒಂದು ನೀವು ಹೆಂಗೆ ಓಡಿಸ್ತೀರ ಅದ್ರ ಮೇಲೆ ಡಿಪೆಂಡ್ ಗುರು. ನೀವು ಆರಾಮಾಗಿ ಮೆತ್ಕೊಡ್ಸ್ಕೊಂಡು ಹೋಗ್ತೀನಿ ಅಂದರೆ 30 ಇಲ್ಲ 30 ಮೇಲೇ ಕೊಡುತ್ತೆ, 30, 32 ಹಂಗೆ ಕೊಡುತ್ತೆ. ನೀವು ಈ ಥರ ಇವಾಗ ನಾನು ಹೆಂಗೆ ಉಜ್ಜಾಡ್ತಾ ಇದ್ದೀನಿ ಅದೇ ಥರ ನೀವು ಸ್ವಲ್ಪ ಆ ಥರ ಎಲ್ಲ ಓಡಿಸ್ತೀರಿ ಅಂದರೆ ಅದೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 23, 24, 25, ಮ್ಯಾಕ್ಸ್ ಟು ಮ್ಯಾಕ್ಸ್ 26 ಇಷ್ಟು ಕೊಡುತ್ತೆ ಅಷ್ಟೇ. ಸೊ ಅಷ್ಟೇ ಬಾಯ್ಸ್ ಈ ಬ್ಲಾಗ್ಗೆ. ನೆಕ್ಸ್ಟ್ ಯಾವ ಬೈಕ್ ರಿವ್ಯೂ ಬೇಕು ಅಂತ ಹೇಳಿ, ಈ ರಿವ್ಯೂ ಹೆಂಗಿತ್ತು ಅಂತ ಕಮೆಂಟ್ ಹಾಕಿ. ಏನಾದರೂ ಯೂಸ್ಫುಲ್ ಆಯಿತಾ, ಹೆಲ್ಪ್ ಆಯಿತಾ. ಆ್ಯಂಡ್ ಇನ್ನೊಂದು ತುಂಬ ಜನ ಗೊತ್ತಿರೋಲ್ಲ ಈ ವಿಂಗ್ಲೆಟ್ಸ್ ಎಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಸುಮ್ಮನೆ ಅದು ಶೋಕಿಗೆಲ್ಲ ಪಾಕೋದು. ಆ್ಯಕ್ಚುಲಿ ಒಬ್ಬೊಬ್ಬರು ಶೋಕಿಗೆ ಹಾಕ್ತಾರೆ, ಅವ್ರವ್ರ ಗಾಡಿದು ಏರೋಡೈನಮಿಕ್ಸ್ ಸುಮ್ಮನೆ ಆ್ಯಡ್ ಮಾಡ್ತಾರೆ. ಸೊ ಅದು ಕಂಪನಿ ಕಡೆಯಿಂದನೇ ಅವರು ಕ್ಲೀನಾಗಿ ಏರೋಡೈನಮಿಕ್ಸ್ ನೋಡಿಕೊಂಡು ಕ್ಲೀನಾಗಿ ಹಾಕ್ತಾರೆ ವಿಂಗ್ಲೆಟ್ಸು. ಸೊ ಸುಮ್ಮನೆ ಎಲ್ಲ ಶೋಕಿಗೆಲ್ಲ ಹಾಕ್ಸೋಕೆ ಹೋಗ್ಬಿಡಿ ಆಫ್ಟರ್ ಮಾರ್ಕೆಟ್ ವಿಂಗ್ಲೆಟ್ಸ್ ಎಲ್ಲ. ಸೊ ಅದು ಏನಕ್ಕೆ ಹಾಕೋದಂದರೆ ಬೈಕ್ದು ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡುತ್ತೆ, ಏನು ಸ್ಪೀಡ್ ಮಾಡ್ಬೋದು. ಸೊ ನಿಮಗೆ ಅಷ್ಟು ವಾಬಲ್ ಆಗೋಲ್ಲ. ಅದೇ ನಿಮಗೆ ವಿಂಗ್ಲೆಟ್ಸ್ ಎಲ್ಲ ಇದ್ದರೆ ಅಷ್ಟು ವಾಬಲ್ ಆಗೋಲ್ಲ ಗಾಡಿ ಸ್ಪೀಡಾಗಿ ಹೋದ್ರೂ. ಸೊ ಪರ್ಫಾರ್ಮೆನ್ಸ್ ಎಲ್ಲ ಜಾಸ್ತಿ ಮಾಡುತ್ತೆ, ಚೆನ್ನಾಗಿರುತ್ತೆ ವಿಂಗ್ಲೆಟ್ಸ್ ಎಲ್ಲ ಇದ್ದರೆ. ಬಟ್ 300 ಸೆಗ್ಮೆಂಟ್ ಅಲ್ವಾ, ಸೊ ಇದಕ್ಕೆಲ್ಲ ಏನು ಬ್ಯಾಕ್ ಆಗಿಲ್ಲ ಅಂತ ಅನ್ಕೊತೀನಿ ನಾನು. ವಿಂಗ್ಲೆಟ್ಸ್ ಎಲ್ಲ 600 cc ವಿಂಗ್ಲೆಟ್ಸ್ ಇದ್ದರೆ ಚೆನ್ನಾಗಿರುತ್ತೆ. 300 ಸೆಗ್ಮೆಂಟ್ಸ್ಗೆಲ್ಲ ಏನು ಬೇಡ ಅನ್ಕೊತೀನಿ. ಆ್ಯಂಡ್ ಈ ಬೈಕ್ ಬಗ್ಗೆ ನಾನೇ ನನ್ನ ಬೈಕ್ ಅಂತ ರಿವ್ಯೂ ಮಾಡಿದ್ದೆ. ಅದರಲ್ಲಿ ನಾನು ಇನ್ನೂ ಹಾಕಿದ್ದೀನಿ ವ್ಲಾಗ್, ಇದು ಮಸ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ಪರ್ಫೆಕ್ಟಾಗಿ ಎಲ್ಲನೂ. ಸೊ ಏನಾದರೂ ಡೌಟ್ ಇದ್ದರೆ ಅದರಲ್ಲೂ ನೋಡಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವಿಡಿಯೋ ಲಿಂಕ್ನ. ಸೊ ಅದನ್ನು ನೋಡಿ ಒಂದ್ಸಲ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಈ R3010ಗೂ R3010ಗೂ ಏನೇನು ಕಂಪ್ಯಾರಿಸನ್ ಇದೆ ಅಂತ. ಮತ್ತು ಸಿಗುವ ಮುಂದಿನ ಬ್ಲಾಗಲ್ಲಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್.